ನಮಸ್ಕಾರ. ನಾನು ರಮಾಕಾಂತ್ ಅರ್ಗುನ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ನಮ್ಮ ಎಂಟೈರ್ ನ್ಯಾಷನಲ್ ಎಜುಕೇಷನ್ ಕಮಿಟಿಯ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಕಾರ್ಯಕ್ರಮ 11-12ನೇ ತಾರೀಕಿನ ಫ್ರೀಡಮ್ ಪಾರ್ಕಿಗೆ ತುಂಬ ಚೆನ್ನಾಗಿ ಮಾಡಿದ್ರಿ. ನೀವು ಬಂತಕ್ಕಂಥ ಜನಸಾಗರವೇ ಕಾರಣ. ನಮ್ಮ ಶಕ್ತಿ ಪ್ರದರ್ಶನ ಸರ್ಕಾರವರೆಗೂ ಮುಟ್ಟಿದೆ. ಹಾಗೂ ಈ ಥರ ಶಕ್ತಿ ಪ್ರದರ್ಶನಗಳೇ ಮುಂದೆ ನಮ್ಮ ಜಯ ಬರಲು 100%. ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ಛತ್ತೀಸ್ಗಢ, ಪಂಜಾಬ್, ವೆಸ್ಟ್ ಬೆಂಗಾಲು, ಬೇರೆ ರಾಜ್ಯಗಳು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಧರಣಿ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದರು. ನಮ್ಮ ರಾಜ್ಯದಿಂದ ಪ್ರತಿ ಒಂದು ಡಿಸ್ಟಿಕ್ಕಿಂದ ಜನರು ಬಂದು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ನನಗೆ ಅನಂತ ನಮಸ್ಕಾರಗಳು, ಧನ್ಯವಾದಗಳು. ಹಾಗೂ ಇದೇ ರೀತಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಮುಂಬರುವ ದಿನದಲ್ಲಿ ನಾವು ನಮ್ಮ ಜಯಭೇರಿಯನ್ನು ಮಾಡಲಿಕ್ಕೆ ತಯಾರಾಗಿರೋಣ. ನಿಮಗೆಲ್ಲ ಹೇಳಿದ ಪ್ರಕಾರ ಈ ದೀಪಾವಳಿ ಆದಮೇಲೆ, ದೀಪಾವಳಿಗಿಂತ ಮೊದಲು ಏನೋ ಒಂದು ಬರ್ಬೋದು ಅಂತ ವಿಚಾರಗಳಕ್ಕೆ ಅದಕ್ಕೆ ನಾವು ಫಾಲೋಅಪ್ ಮಾಡ್ತಾಯಿದ್ದೀನಿ. ನಾನು ಡೆಲ್ಲಿಗೆ ಹೋಗ್ತಾಯಿದ್ದೀನಿ. ಹೋಗಿ ಅಲ್ಲೇ ಕೂತ್ಕೊಂಡು ಏನಾದರೂ ಒಂದು ಸಿಹಿ ಸುದ್ದಿನ ತರಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ನ್ಯಾಷನಲ್ ಎಜುಕೇಷನ್ ಸೆಂಟ್ರಲ್ ಕಮಿಟಿಯಿಂದ ಕಮಾಂಡರ್ ಅಶೋಕ್ ರಾವತ್ ಗ್ರೂಪ್ರವರು ಕೂಡ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ನನ್ನ ಮುಂದೆ ವಿಷಯವನ್ನು ತಿಳಿಸಿದ್ದಾರೆ. ಈ ಟೈಮಲ್ಲಿ ನನಗೆ ನಮ್ಮ ರಾಜ್ಯದ ಜನರೇನು ಬಂದಿದ್ದಾರಲ್ಲ, ಅವರ ಎಲ್ಲ ಹೆಸರುಗಳನ್ನು ತೊಗೊಳ್ಳೋದು ನನಗೆ ಅಷ್ಟು ಸಂತೋಷ ಆಗೋದಿಲ್ಲ. ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ಉತ್ಸಾಹ, ಹೆಮ್ಮೆ, ಆ ಊರಿ ಬಿಸಿಲಿನಲ್ಲಿ ಬಂದು ಕೂತು ನಿನ್ನೆ ಮೊನ್ನೆ 2 ದಿವಸ ಏನು ಮಾಡಿದಾರಲ್ಲ, ಅದೇ ನಮ್ಮದು. ಏನೇ ಬರಲಿ, ಒಕ್ಕಟ್ಟಿರಲಿ, ನಾವು ಏನು ಮಾಡಿದರೂ ಫೇಸ್ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಸರ್ಕಾರಕ್ಕೆ ಆ ಉರಿ ಬಸ್ಸಲ್ಲಿ ಕೂತು ಒಂದು ಧರಣಿ ಮಾಡಿದ್ದೇ ಒಂದು ದೊಡ್ಡ ಕಾರ್ಯಕ್ರಮ ನಂದು. ನಾನು ನಮ್ಮ ಜಿಲ್ಲೆಯ ಹೆಸರುಗಳನ್ನು ತೊಗೋತೀನಿ. ಸಂತೋಷ ಆಗ್ತದೆ. ಏನಪ್ಪ, ಎಷ್ಟು ಜಿಲ್ಲೆಯವರು ನನ್ನ ಹಿಂದುಗಡೆ ಇದ್ದಾರೆ. ನಾನು ಅವ್ರಿಗೆ ಸರಿಯಾಗಿ ಮಾಡಿಕೊಡ್ಲಿಕ್ಕೆ ಬೇಕು ಅಂತ ಒಂಥರ ಹುಮ್ಮಸ್ಸು ಬರ್ತಾಯಿದೆ ನನ್ನ ಕಡೆ. ಈಗ ನೋಡಿರಿ, ಬೀದರು 700 ಕಿಲೋಮೀಟ್ರ್ಗಿಂತ ಜಾಸ್ತಿ 100 ಜನ ಬಂದರು. ಬೀದರು, ಬಸವ ಕಲ್ಯಾಣ, ಹುಮನಾಬಾದು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಟ್ಟೂರು, ಈ ಕಡೆ ಹೊಸಪೇಟೆ, ಗದಗ, ಹುಬ್ಬಳ್ಳಿ, ಹಾವೇರಿ, ಬೆಳಗಾಂ, ಬಾಗಲಕೋಟ್, ಬಿಜಾಪುರ, ಈ ಕಡೆ ಬರ್ರಿ, ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಬೆಂಗಳೂರಂತೂ ಸರಿ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಭದ್ರಾವತಿ, ಆಮೇಲೆ ತುಮಕೂರು, ದಾವಣಗೆರೆ, ಹರಿಹರ, ಉಡುಪಿ, ಹಾಗೂ ಡಿಫ್ರೆಂಟ್ ಕಂಪ್ನಿಗಳು, ಎಸ್ಕಾಟ್ ಆಯಿತು, NMDC ಆಯಿತು, ITI ಕಂಪ್ನಿ ಒಳ್ಳೆ ತಮ್ಮ ಜನರನ್ನೆಲ್ಲ ಕರ್ಕೊಂಬತ್ತು ತಮ್ಮ ಸಪೋರ್ಟ್ ಮಾಡ್ತೀವಿ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ತೋರಿಸಿದ್ರು. ಇವೆಲ್ಲ ನಮ್ಮ ಒಕ್ಕಟ್ಟಿಗೆ ಒಂದು ಒಳ್ಳೆಯ ಸೂಚನೆ ಕೊಡ್ತಾ ಇದೆ. ನಾನು ಕೂಡ ಡೆಲ್ಲಿಗೆ ಹೋಗಿ ನಿಮಗೆ ಆದಷ್ಟು ಬೇಗನೆ ದೀಪಾವಳಿಗಿಂತ ಮೊದಲು ಒಳ್ಳೆಯ ಸುದ್ದಿಯನ್ನು ತರಲು ಹಗಲು ರಾತ್ರಿ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ರಿ. ಹಾಗೂ ಇದೇ ರೀತಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಲು ಮುಂದೆ ಬಂದರೆ ಮಾಡೋಣ. ಎಲ್ಲ ಬಂದವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ.